ಆಕಾಶವಾಣಿ ಭದ್ರಾವತಿ. ವೃತ್ತಿ ಶಿಕ್ಷಣ ಮಾರ್ಗದರ್ಶನ, ವಿವಿಧ ಕೋರ್ಸ್ಗಳಿಗೆ ಪ್ರವೇಶ ಮತ್ತು ಉದ್ಯೋಗಾವಕಾಶಗಳ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ, ಶಿವಮೊಗ್ಗ. ಇಂದಿನ ಈ ಕಾರ್ಯಕ್ರಮದಲ್ಲಿ ಪಿಯುಸಿ ನಂತರ ವಾಣಿಜ್ಯ ವಿದ್ಯಾರ್ಥಿಗಳಿಗೆ ವೃತ್ತಿ ಆಯ್ಕೆಗಳು ಈ ಕುರಿತು ಈಗ ಮಾಹಿತಿಯನ್ನು ನೀಡುತ್ತಾರೆ ಪಿಎಸ್ ಸಮೂಹ ಸಂಸ್ಥೆಯ ವಾಣಿಜ್ಯ ವಿಭಾಗದ ಉಪನ್ಯಾಸಕರಾದ ಸುಪ್ರಿಯಾ ಕೆ. ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ಕೇಳುಗರೆ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ, ನನ್ನ ಹೆಸರು ಸುಪ್ರಿಯಾ ಕೆ. ಶಿವಮೊಗ್ಗದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲೊಂದಾದ ಪಿಎಸ್ ಶಿಕ್ಷಣ ಸಂಸ್ಥೆಯ ಪದವಿ ಪೂರ್ವ ವಿಭಾಗದಲ್ಲಿ ವಾಣಿಜ್ಯ ವಿಭಾಗದ ಉಪನ್ಯಾಸಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇಂದು ನಾನು ಮಾತನಾಡುತ್ತಿರುವ ವಿಷಯ ಪಿಯುಸಿ ನಂತರ ವಾಣಿಜ್ಯ ವಿದ್ಯಾರ್ಥಿಗಳಿಗೆ ವೃತ್ತಿ ಆಯ್ಕೆಗಳು. ಪಿಯುಸಿಯಲ್ಲಿ ವಾಣಿಜ್ಯ ವಿಷಯವನ್ನು ಆಯ್ಕೆ ಮಾಡಿಕೊಂಡಿರುವ ವಿದ್ಯಾರ್ಥಿಗಳು ಕೆಲವೊಂದು ಪ್ರಮುಖ ವಿಷಯಗಳನ್ನು ಅಧ್ಯಯನ ಮಾಡುತ್ತೀರಾ. ಉದಾಹರಣೆಗೆ ಬಿಸ್ನೆಸ್ ಸ್ಟಡೀಸ್, ಅಕೌಂಟೆನ್ಸಿ, ಎಕನಾಮಿಕ್ಸ್, ಕನ್ನಡ, ಹಿಂದಿ, ಸಂಸ್ಕೃತ, ಇಂಗ್ಲಿಷ್ ಹಾಗೂ ಕಂಪ್ಯೂಟರ್ ಆಪರೇಷನ್. ಈ ಕೋರ್ಸ್ ಅವಧಿಯಲ್ಲಿ ವಿದ್ಯಾರ್ಥಿಗಳು ವಾಣಿಜ್ಯವಾಗಿ ಹಾಗೂ ಸ್ವತಂತ್ರವಾಗಿ ಚಿಂತನೆ ಮಾಡಲು ಸಿದ್ಧರಾಗಿರುತ್ತೀರಾ. 12ನೇ ತರಗತಿಯ ಫಲಿತಾಂಶಗಳು ಎಲ್ಲ ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯವಾಗಿದೆ, ಏಕೆಂದರೆ ಅವರು ತಮ್ಮ ಭವಿಷ್ಯದ ಬಗ್ಗೆ ಕನಸು ಕಾಣುವ ಹಂತವಾಗಿರುತ್ತದೆ ಅಂತ ಹೇಳ್ಬೋದು. 12ನೇ ತರಗತಿಯ ಫಲಿತಾಂಶದ ನಂತರ ವಿದ್ಯಾರ್ಥಿಗಳು ಬಹಳ ಗೊಂದಲದ ಸ್ಥಿತಿಯಲ್ಲಿರುತ್ತೀರಾ. ಯಾವ ಪದವಿ, ಯಾವ ವೃತ್ತಿ ಕೋರ್ಸನ್ನು ಆಯ್ಕೆ ಮಾಡಿಕೊಂಡರೆ ಮುಂದಿನ ಭವಿಷ್ಯ ಉಜ್ವಲವಾಗಿರುತ್ತದೆ ಎಂದು. ಇಂದು ನಾವು ವಾಣಿಜ್ಯ ವಿದ್ಯಾರ್ಥಿಗಳಿಗೆ ಇರುವ ವೃತ್ತಿ ಆಯ್ಕೆ ಕೋರ್ಸ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ವಾಣಿಜ್ಯದಲ್ಲಿ ಪಿಯುಸಿ ಅಧ್ಯಯನ ಮಾಡಿದ ನಂತರ ಕಾಮರ್ಸ್ ವಿದ್ಯಾರ್ಥಿಗಳಿಗೆ BBA, BCom, BA ಅರ್ಥಶಾಸ್ತ್ರ, MBA ಮತ್ತು PGDM-ನಂತಹ ಲಾಭದಾಯಕ ವೃತ್ತಿ ಆಯ್ಕೆಗಳಿವೆ. ಚಾರ್ಟೆಡ್ ಅಕೌಂಟೆಂಟ್, ಕಂಪನಿ ಸೆಕ್ರೆಟರಿ, ಸರ್ಟಿಫೈಡ್ ಪಬ್ಲಿಕ್ ಅಕೌಂಟೆಂಟ್, ಸರ್ಟಿಫೈಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್, ಡಿಜಿಟಲ್ ಮಾರ್ಕೆಟರ್ ಅಥವಾ ಪ್ರಾಡಕ್ಟ್ ಮ್ಯಾನೇಜರ್ ಆಗುವುದರ ಜೊತೆಗೆ 12ನೇ ತರಗತಿಯ ನಂತರ ಬ್ಯಾಂಕಿಂಗ್ ಮತ್ತು ಅಕೌಂಟೆನ್ಸಿಯಂತಹ ಪ್ರಮುಖ ವೃತ್ತಿ ಮಾರ್ಗಗಳು ವಿದ್ಯಾರ್ಥಿಗಳಿಗೆ ಲಭ್ಯವಿವೆ. ವಾಣಿಜ್ಯ ವಿದ್ಯಾರ್ಥಿಗಳು ವ್ಯಾಪಾರ, ಹಣಕಾಸು ಮತ್ತು ಅರ್ಥಶಾಸ್ತ್ರದಲ್ಲಿ ಆಸಕ್ತಿ ಹೊಂದಿದ್ದರೆ ವಾಣಿಜ್ಯ ಸ್ಟ್ರೀಮ್ ವ್ಯಾಪಕ ಶ್ರೇಣಿಯ ವೃತ್ತಿ ಆಯ್ಕೆಗಳನ್ನು ನೀಡುತ್ತದೆ. ವಿದ್ಯಾರ್ಥಿಗಳು ತಮ್ಮ ಆಸಕ್ತಿ ಮತ್ತು ಸಾಮರ್ಥ್ಯಗಳೊಂದಿಗೆ ಹೊಂದಿಕೊಳ್ಳುವ ವೃತ್ತಿ ಆಯ್ಕೆಗಳನ್ನು ನೀವು ಆರಿಸಿಕೊಳ್ಳಬಹುದು ಮತ್ತು ವಿದ್ಯಾರ್ಥಿಗಳು ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೊದಲು ಭವಿಷ್ಯದಲ್ಲಿ ಉದ್ಯೋಗದ ನಿರೀಕ್ಷೆಗಳು ಮತ್ತು ಬೆಳವಣಿಗೆ ಅವಕಾಶಗಳನ್ನು ನೀವು ಪರಿಗಣಿಸಬೇಕಾಗುತ್ತದೆ. ವಾಣಿಜ್ಯ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳು ಪರಿಗಣಿಸಬಹುದಾದಂತಹ ಕೆಲವೊಂದು ವೃತ್ತಿ ಆಯ್ಕೆಗಳೆಂದರೆ CA ಅಂದರೆ ಚಾರ್ಟೆಡ್ ಅಕೌಂಟೆಂಟ್, CS ಕಂಪನಿ ಸೆಕ್ರೆಟರಿ, CMA ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್, LLB ಬ್ಯಾಚುಲರ್ ಆಫ್ ಲಾ, MBA ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್, ಬ್ಯಾಂಕಿಂಗ್ ಮತ್ತು ಹಣಕಾಸು, ವಿಮೆ, ತೆರಿಗೆ, ಲೆಕ್ಕ ಪರಿಶೋಧಕ, ಹಣಕಾಸು ವಿಶ್ಲೇಷಕ, ಉದ್ಯಮಶೀಲತೆ, ಹೀಗೆ ಹಲವು ವೃತ್ತಿ ಆಯ್ಕೆಗಳು ವಾಣಿಜ್ಯ ವಿದ್ಯಾರ್ಥಿಗಳಿಗೆ ಲಭ್ಯವಿವೆ. ಇದರಲ್ಲಿ ಕೆಲವೊಂದು ಮುಂಚೂಣಿಯಲ್ಲಿರುವಂತಹ ವೃತ್ತಿ ಅವಕಾಶಗಳು ಹಾಗೂ ಕೋರ್ಸ್ಗಳ ಬಗ್ಗೆ ಇಂದು ನಾನು ನಿಮಗೆ ತಿಳಿಸ್ತೇನೆ. ವಿದ್ಯಾರ್ಥಿಗಳು ತಮ್ಮ ಆಸಕ್ತಿ ಮತ್ತು ಸಾಮರ್ಥ್ಯಗಳೊಂದಿಗೆ ವೃತ್ತಿ ಕೋರ್ಸನ್ನು ನೀವು ಆಯ್ಕೆ ಮಾಡಬೇಕಾಗುತ್ತದೆ. ಮೊದಲನೆಯದಾಗಿ ಚಾರ್ಟೆಡ್ ಅಕೌಂಟೆಂಟ್. ಇದು ವಾಣಿಜ್ಯ ವಿದ್ಯಾರ್ಥಿಗಳಿಗೆ ಅತ್ಯಂತ ಜನಪ್ರಿಯ ವೃತ್ತಿ ಆಯ್ಕೆಗಳಲ್ಲಿ ಒಂದಾಗಿದೆ. CA ವೃತ್ತಿಪರ ಕೋರ್ಸ್ ಆಗಿದ್ದು ಇದರಲ್ಲಿ ವಿದ್ಯಾರ್ಥಿಗಳು ಲೆಕ್ಕಪತ್ರ ನಿರ್ವಹಣೆ, ತೆರಿಗೆ ಮತ್ತು ಹಣಕಾಸು ನಿರ್ವಹಣೆಯ ಮೇಲೆ ಕೇಂದ್ರೀಕೃತವಾಗಿ ನೀವು ಕಲಿತಾ ಹೋಗ್ತೀರಾ. CA ಕೋರ್ಸ್ 3 ಹಂತಗಳಾಗಿ ವಿಂಗಡಿಸಲಾಗಿದೆ ಮತ್ತು ವಿದ್ಯಾರ್ಥಿಗಳು 10ನೇ ತರಗತಿಯನ್ನು ಪೂರ್ಣಗೊಳಿಸಿದ ನಂತರ PUC ಜೊತೆಗೆ CA ಪ್ರವೇಶ ಪರೀಕ್ಷೆಗೆ ನೀವು ತಯಾರಿ ಪ್ರಾರಂಭಿಸಬಹುದು. PUC ಮುಗಿದ ನಂತರ CA ಪ್ರವೇಶ ಪರೀಕ್ಷೆ ಬರೆಯಲು ವಿದ್ಯಾರ್ಥಿಗಳು ಅರ್ಹತೆಯನ್ನು ಪಡೆಯುತ್ತಾರೆ. CA ಆಗಲು ಮೊದಲು ಕಾಮನ್ ಪ್ರೊಫಿಷಿಯನ್ಸಿ ಟೆಸ್ಟ್ ಅಂದರೆ ಫೌಂಡೇಶನ್ ಎಕ್ಸಾಮ್ ಅನ್ನು ನೀವು ಬರೀಬೇಕಾಗುತ್ತದೆ. CPT ಆದ ನಂತರ ಇಂಟರ್ ಎಕ್ಸಾಮ್ ಅನ್ನು ನೀವು ಬರೀಬೇಕು. ನಂತರ ಅಂತಿಮವಾಗಿ CA ಪರೀಕ್ಷೆಯನ್ನು ನೀವು ಪಾಸ್ ಮಾಡಬೇಕಾಗುತ್ತದೆ. CA ಆದ ನಂತರ ಕಂಪನಿ ಮತ್ತು ಹಣಕಾಸು ಸಂಸ್ಥೆಗಳಲ್ಲಿ ನೀವು ಉನ್ನತ ಹುದ್ದೆಯನ್ನು ಪಡೆಯಬಹುದು ಹಾಗೂ ಸ್ವತಂತ್ರವಾಗಿಯೂ ಪ್ರಾಕ್ಟೀಸ್ ಸಹ ಕೂಡ ಮಾಡಬಹುದಾಗುತ್ತದೆ. ಮತ್ತೊಂದು ವೃತ್ತಿಪರ ಕೋರ್ಸ್ ಕಂಪನಿ ಸೆಕ್ರೆಟರಿ, CS ಎಂಬುದು ಕಾರ್ಪೊರೇಟ್ ಕಾನೂನುಗಳು, ಆಡಳಿತ ಮತ್ತು ಕಾರ್ಯದರ್ಶಿ ಅಭ್ಯಾಸಗಳೊಂದಿಗೆ ವ್ಯವಹರಿಸುವ ವೃತ್ತಿ ಆಯ್ಕೆಯಾಗಿದೆ. CS ಕೋರ್ಸ್ ಕೂಡ 3 ಹಂತಗಳಾಗಿ ವಿಂಗಡಿಸಲಾಗಿದ್ದು PUC ಬಳಿಕ CS ಪ್ರವೇಶ ಪರೀಕ್ಷೆ ಬರೆಯಲು ಅರ್ಹತೆಯನ್ನು ಪಡೆಯುತ್ತೀರಿ.
ಫೌಂಡೇಶನ್ ಪೂರ್ಣಗೊಳಿಸಿದ ನಂತರ ನೀವು ಎಕ್ಸಿಕ್ಯೂಟಿವ್ ಮತ್ತು ಪ್ರೊಫೆಷನಲ್ ಪ್ರೋಗ್ರಾಂಗಳಿಗೆ ಮುನ್ನಡೆಯಬಹುದು ಹಾಗೂ ನಿಮ್ಮ CSDAವನ್ನು ಸಾಧಿಸಬಹುದು. ಮತ್ತೊಂದು ಪ್ರೊಫೆಷನಲ್ ಕೋರ್ಸ್ ಆದ CMA ಇನ್ಸ್ಟಿಟ್ಯೂಟ್ ಆಫ್ ಕಾಸ್ಟ್ ಅಕೌಂಟೆಂಟ್ ಆಫ್ ಇಂಡಿಯಾ ಪ್ರಸ್ತುತಪಡಿಸುವ CMA ಕೋರ್ಸ್ ಒಂದು ಅತ್ಯಂತ ಮೌಲ್ಯಯುತವಾದ ವೃತ್ತಿಪರ ಶಿಕ್ಷಣ ಕಾರ್ಯಕ್ರಮವಾಗಿದೆ. ಈ ಕೋರ್ಸ್ ಹಣಕಾಸು ನಿರ್ವಹಣೆ ಮತ್ತು ವೆಚ್ಚ ಲೆಕ್ಕಾಚಾರ ಕ್ಷೇತ್ರದಲ್ಲಿ ಉನ್ನತ ಮಟ್ಟದ ಜ್ಞಾನ ಮತ್ತು ಕೌಶಲ್ಯವನ್ನು ಒದಗಿಸುತ್ತದೆ. ಈ ಕೋರ್ಸ್ 3 ಹಂತಗಳಲ್ಲಿದ್ದು, ಮೊದಲನೆಯ ಹಂತ ಫೌಂಡೇಶನ್. ಇದರಲ್ಲಿ ವಿದ್ಯಾರ್ಥಿಗಳು ಹಣಕಾಸು, ಲೆಕ್ಕಪತ್ರ ಮೂಲಭೂತ ಅಂಶಗಳ ಬಗ್ಗೆ ತಿಳಿಯುತ್ತಾರೆ. ಎರಡನೆಯದು ಇಂಟರ್ಮೀಡಿಯೇಟ್. ಇದರಲ್ಲಿ ವಿದ್ಯಾರ್ಥಿಗಳು ವೆಚ್ಚ ಲೆಕ್ಕಾಚಾರ, ನಿರ್ವಹಣಾ ಲೆಕ್ಕಪತ್ರ, ತೆರಿಗೆ, ಕಾನೂನುಗಳ ಅಧ್ಯಯನ ಬಗ್ಗೆ ಹಲವು ವಿಷಯದ ಬಗ್ಗೆ ನೀವು ತಿಳಿದುಕೊಳ್ತೀರಾ. ಫೈನಲ್ ಆಗಿ ತಂತ್ರದ ಯೋಜನೆ, ಬಂಡವಾಳ ನಿರ್ವಹಣೆ, ಲೆಕ್ಕ ಪರಿಶೋಧನೆ ಮುಂತಾದ ಉನ್ನತ ಮಟ್ಟದ ವಿಷಯಗಳ ಬಗ್ಗೆ ನೀವು ಕಲಿಯುತ್ತೀರಾ. ಮತ್ತೊಂದು ಮುಂಚೂಣಿಯಲ್ಲಿರುವ ಕೋರ್ಸ್ ಎಂದರೆ CFP ಅಂದರೆ ಸರ್ಟಿಫೈಡ್ ಫಿನಾನ್ಷಿಯಲ್ ಪ್ಲಾನರ್. ಹಣಕಾಸು ನಿರ್ವಹಣೆ, ವಿಮಾ ಯೋಜನೆ ಅಂದರೆ ಇನ್ಶೂರೆನ್ಸ್, ಮ್ಯೂಚುವಲ್ ಫಂಡ್, ಹೂಡಿಕೆ ಮತ್ತು ವೈಯಕ್ತಿಕ ಹಣಕಾಸು ಕ್ಷೇತ್ರಗಳಲ್ಲಿ ಆಸಕ್ತಿ ಹೊಂದಿರುವವರು CFP ಕೋರ್ಸ್ ಒಂದು ಅದ್ಭುತವಾದ ಅವಕಾಶವಾಗಿದೆ. ಫಿನಾನ್ಷಿಯಲ್ ಪ್ಲಾನಿಂಗ್ ಸ್ಟ್ಯಾಂಡರ್ಡ್ ಬೋರ್ಡ್ ಈ ಕೋರ್ಸನ್ನು ನಿಮಗೆ ನೀಡುತ್ತದೆ. ಈ ಸಂಸ್ಥೆಯು ಭಾರತದಲ್ಲಿ ಹಣಕಾಸು ಯೋಜನೆ ಉದ್ಯಮದ ಅತ್ಯಂತ ಗೌರವಾನ್ವಿತ ಸಂಸ್ಥೆಗಳಲ್ಲಿ ಒಂದಾಗಿದೆ. CFP ಪದವಿ ಭಾರತದಲ್ಲಿಯೂ ಹಾಗೂ ಜಾಗತಿಕ ಮಟ್ಟದಲ್ಲಿಯೂ ಗುರುತಿಸಲ್ಪಟ್ಟಿದೆ ಮತ್ತು ಹಣಕಾಸು ಯೋಜನೆ ಕ್ಷೇತ್ರದಲ್ಲಿ ನಿಮ್ಮ ಪರಿಣಿತಿಯನ್ನು ಪ್ರತಿನಿಧಿಸುತ್ತದೆ. ಈ ಕೋರ್ಸ್ ಎಲ್ಲ ವಾಣಿಜ್ಯ ವಿದ್ಯಾರ್ಥಿಗಳಿಗೆ ವೃತ್ತಿಪರ ಆಯ್ಕೆಗಳಾಗಿವೆ. ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ತಮ್ಮ ಆಸಕ್ತಿ ಮತ್ತು ಸಾಮರ್ಥ್ಯಕ್ಕೆ ಅನುಗುಣವಾಗಿ ಪದವಿ ಜೊತೆಗೆ ಈ ಕೋರ್ಸನ್ನು ಅಭ್ಯಾಸ ಮಾಡಬಹುದು. ಈ ಕೋರ್ಸ್ಗಳ ಹೊರತಾಗಿ ವಾಣಿಜ್ಯ ವಿದ್ಯಾರ್ಥಿಗಳು ಆಯ್ಕೆ ಮಾಡುವ ಕೆಲವೊಂದು ವೃತ್ತಿಪರ ಕೋರ್ಸ್ಗಳೆಂದರೆ, ಅದರಲ್ಲೂ ಪದವಿ ಕೋರ್ಸ್ಗಳು. ಬಹು ಆಯ್ಕೆ ಪದವಿ ಕೋರ್ಸ್ ಕಾಮರ್ಸ್ ವಿದ್ಯಾರ್ಥಿಗಳಿಗೆ BCom, ಬ್ಯಾಚುಲರ್ ಆಫ್ ಕಾಮರ್ಸ್, ಬ್ಯಾಚುಲರ್ ಆಫ್ ಅಕೌಂಟಿಂಗ್ ಅಂಡ್ ಫಿನಾನ್ಸ್ ಒಂದು ಉತ್ತಮ ಕೋರ್ಸ್ ಆಗಿದ್ದು, ಅದು ನಿಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸು ಸಾಧಿಸಲು ಅಗತ್ಯವಾದ ಜ್ಞಾನ ಮತ್ತು ಕೌಶಲ್ಯವನ್ನು ನೀಡುತ್ತದೆ. ಈ ಕೋರ್ಸ್ ಮೂಲಕ ವಿದ್ಯಾರ್ಥಿಗಳು ಕೆಲವು ವಿಷಯಗಳನ್ನು ಕಲಿಯಬಹುದು ಹಾಗೂ ಈ ಕ್ಷೇತ್ರದಲ್ಲಿ ಉದ್ಯೋಗ ಅವಕಾಶವನ್ನು ನೀವು ಪಡೆಯಬಹುದು. BCom ಪದವಿಯಲ್ಲಿ ವಿದ್ಯಾರ್ಥಿಗಳು ಕಲಿಯುವ ಕೆಲವೊಂದು ವಿಷಯಗಳೆಂದರೆ ಕಾಸ್ಟ್ ಅಕೌಂಟಿಂಗ್. ಇದರಲ್ಲಿ ವಿದ್ಯಾರ್ಥಿಗಳು ಉತ್ಪಾದನಾ ವೆಚ್ಚ, ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್, ಲಾಭ ನಷ್ಟ ಲೆಕ್ಕಾಚಾರ, ಬಜೆಟ್ ತಯಾರಿಕೆ ಮುಂತಾದವುಗಳ ಬಗ್ಗೆ ನೀವು ತಿಳಿದುಕೊಳ್ಳಬಹುದು. ಹಾಗೆ ಟ್ಯಾಕ್ಸ್, ಇದರಲ್ಲಿ ಆದಾಯ ತೆರಿಗೆ, GST ಮುಂತಾದ ವಿವಿಧ ತೆರಿಗೆ ಕಾನೂನುಗಳ ಬಗ್ಗೆ ತಿಳಿದುಕೊಳ್ಳಬಹುದು. ಆಡಿಟಿಂಗ್, ಇದರಲ್ಲಿ ಲೆಕ್ಕಪತ್ರಗಳು ಪರಿಶೀಲಿಸುವುದು, ಖಚಿತಪಡಿಸುವ ಕೌಶಲ್ಯಗಳನ್ನು ನೀವು ಪಡೆದುಕೊಳ್ಳಬಹುದು. ಹಾಗೆ ಬಿಸಿನೆಸ್ ಲಾ, ಇದರಲ್ಲಿ ವಿದ್ಯಾರ್ಥಿಗಳು ವ್ಯಾಪಾರ ಕಾನೂನುಗಳು, ಒಪ್ಪಂದಗಳು, ಕಾರ್ಮಿಕ ಕಾನೂನುಗಳು ಮುಂತಾದವುಗಳ ಬಗ್ಗೆ ತಿಳಿದುಕೊಳ್ಳಬಹುದು. ಎಕನಾಮಿಕ್ಸ್, ಇದರಲ್ಲಿ ವಿದ್ಯಾರ್ಥಿಗಳು ಆರ್ಥಿಕ ಸಿದ್ಧಾಂತಗಳು, ರಾಷ್ಟ್ರೀಯ ಆದಾಯ ಅಂದರೆ ನ್ಯಾಷನಲ್ ಇನ್ಕಮ್, ಹಣದುಬ್ಬರ, ಬಡತನ ಮುಂತಾದ ವಿಷಯಗಳ ಬಗ್ಗೆ ತಿಳಿದುಕೊಳ್ಳಬಹುದು. BCom ಪದವಿ ಪಡೆದ ನಂತರ ವಿದ್ಯಾರ್ಥಿಗಳು ಖಾಸಗಿ ಮತ್ತು ಸರ್ಕಾರಿ ಕ್ಷೇತ್ರಗಳಲ್ಲಿ ಉದ್ಯೋಗವನ್ನು ಪಡೆಯಬಹುದು. BCom ಪದವಿ ನಂತರ ದೊರೆಯುವ ಉದ್ಯೋಗ ಅವಕಾಶವೆಂದರೆ ಆಸ್ ಎ ಕಾಸ್ಟ್ ಅಕೌಂಟೆಂಟ್, ಆಸ್ ಎ ಟ್ಯಾಕ್ಸ್ ಕನ್ಸಲ್ಟೆಂಟ್, ಆಡಿಟರ್, ಹೀಗೆ ಹಲವು ಅವಕಾಶಗಳು ವಿದ್ಯಾರ್ಥಿಗಳಿಗೆ ಎಲ್ಲಾ ಕ್ಷೇತ್ರಗಳಲ್ಲೂ ವೃತ್ತಿ ಅವಕಾಶಗಳು ದೊರೆಯುತ್ತದೆ. ಮತ್ತೊಂದು ಪದವಿ ಕೋರ್ಸ್ ಎಂದರೆ BBA ಅಂದರೆ ಬ್ಯಾಚುಲರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್. ಇದು 3 ವರ್ಷಗಳ ಅವಧಿಯ ಉದ್ಯಮಶೀಲತೆಯ ಯಾನವಾಗಿದ್ದು, ಈ ಕೋರ್ಸ್ ವಿದ್ಯಾರ್ಥಿಗಳಿಗೆ ವ್ಯಾಪಾರ ಜಗತ್ತಿನ ಅಗತ್ಯ ಜ್ಞಾನ ಮತ್ತು ಕೌಶಲ್ಯವನ್ನು ಒದಗಿಸುತ್ತದೆ. ಉದ್ಯಮಶೀಲತೆಯ ಕ್ಷೇತ್ರದಲ್ಲಿ ಯಶಸ್ಸು ಸಾಧಿಸಲು ಅಗತ್ಯವಾದ ಯುಕ್ತಿ ಬೆಳೆಸಿಕೊಳ್ಳಲು ಈ ಕೋರ್ಸ್ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುತ್ತದೆ. ಈ ಎಲ್ಲಾ ಪದವಿ ಕೋರ್ಸ್ಗಳ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ BCA ಡಿಗ್ರಿ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಒಂದು ಸುವರ್ಣ ಅವಕಾಶವಾಗಿದ್ದು, IT ಇಂಡಸ್ಟ್ರಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಎಂಟ್ರಿ ಕೊಡಲು ವಾಣಿಜ್ಯ ವಿದ್ಯಾರ್ಥಿಗಳಿಗೆ ಇದೊಂದು ಉತ್ತಮ ಅವಕಾಶವಾಗಿದೆ. ಇದು 3 ವರ್ಷದ ಡಿಗ್ರಿ ಕೋರ್ಸ್ ಆಗಿದ್ದು, BE ಕಂಪ್ಯೂಟರ್ ಸೈನ್ಸ್ ಪರ್ಯಾಯವಾಗಿ ಮಾಡಬಹುದು. ನಂತರ ಸ್ನಾತಕೋತ್ತರ ಪದವಿಗಳಲ್ಲಿ MCA, MSc, IT ಕೂಡ ನೀವು ಮಾಡಬಹುದಾಗುತ್ತದೆ. PUC ಇಂದ ಪ್ರಾರಂಭಿಸಿ ಸ್ನಾತಕೋತ್ತರ ಪದವಿಯವರೆಗೂ ಅರ್ಥಶಾಸ್ತ್ರ ಮತ್ತು ಅನ್ವಯಿಕ ಸಂಖ್ಯಾಶಾಸ್ತ್ರದಲ್ಲಿ ಶಿಕ್ಷಣ ಪಡೆದು ಈ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆದವರಿಗೆ ರಾಜ್ಯ ಸರ್ಕಾರದ ಆರ್ಥಿಕ ಮತ್ತು ಸಾಂಖ್ಯಿಕ ಇಲಾಖೆಗಳಲ್ಲಿ ಮತ್ತು ಬ್ಯಾಂಕುಗಳಲ್ಲಿ, ದೊಡ್ಡ ಕೈಗಾರಿಕೆಗಳಲ್ಲಿ ಮತ್ತು ಏಜೆನ್ಸಿಗಳಲ್ಲಿ ಉದ್ಯೋಗ ಅವಕಾಶಗಳು ಲಭ್ಯವಿವೆ. ಇನ್ನೊಂದು ಪ್ರಮುಖ ಕೋರ್ಸ್
CPC ಅಂದರೆ ಕಮರ್ಷಿಯಲ್ ಪ್ರಾಕ್ಟೀಸ್ ಕೋರ್ಸ್. ಇದು ಒಂದು ಅದ್ಭುತವಾದ 3 ವರ್ಷದ ಕೋರ್ಸ್ ಆಗಿದ್ದು, ಇದು ವಿದ್ಯಾರ್ಥಿಗಳಿಗೆ ಉತ್ತಮ ಉದ್ಯೋಗಾವಕಾಶಗಳನ್ನು ಒದಗಿಸುತ್ತದೆ. ಈ ಕೋರ್ಸ್ ಮುಗಿಸಿದವರು ಸಚಿವರು ಮತ್ತು ಅಧಿಕಾರಿಗಳ ಆಪ್ತ ಕಾರ್ಯದರ್ಶಿ ಅಥವಾ ಸಹಾಯಕರಾಗಿ ಯಶಸ್ವಿ ವೃತ್ತಿ ಜೀವನವನ್ನು ರೂಪಿಸಿಕೊಳ್ಳಬಹುದು. ಈ ಕೋರ್ಸ್ ಮುಗಿಸಿದವರಿಗೆ ಖಾಸಗಿ ಮತ್ತು ಸರ್ಕಾರಿ ಕ್ಷೇತ್ರಗಳಲ್ಲಿ ಉತ್ತಮ ಉದ್ಯೋಗಾವಕಾಶಗಳು ಲಭ್ಯವಿದೆ. ವ್ಯಾಪಾರ ಕ್ಷೇತ್ರದಲ್ಲಿ ಯಶಸ್ವಿ ವೃತ್ತಿ ಜೀವನವನ್ನು ಬಯಸುವವರಿಗೆ, ಸ್ವಯಂ ಪ್ರೇರಿತ ಮತ್ತು ಶ್ರಮಜೀವಿಗಳಿಗೆ ಕಮರ್ಷಿಯಲ್ ಪ್ರಾಕ್ಟೀಸ್ ನಿಮ್ಮ ಯಶಸ್ಸಿನ ಬಾಗಿಲಾಗಿರುತ್ತದೆ. ಪದವಿ ಹಾಗೂ ವೃತ್ತಿಪರ ಕೋರ್ಸ್ಗಳ ಹೊರತಾಗಿ PUCಯಲ್ಲಿ ವಾಣಿಜ್ಯದ ನಂತರ ವಿದ್ಯಾರ್ಥಿಗಳು ಬ್ಯಾಂಕ್ ಕಚೇರಿ ನಿರ್ವಹಣೆ, ಕಂಪ್ಯೂಟರ್ ಆಪರೇಷನ್ಸ್, ಗ್ರಾಹಕ ಸೇವೆ ಇತ್ಯಾದಿ ವಲಯಗಳಲ್ಲಿ ಉದ್ಯೋಗ ಅವಕಾಶವನ್ನು ಪಡೆಯಬಹುದು. ವಾಣಿಜ್ಯ ಕ್ಷೇತ್ರದಲ್ಲಿ ಮುಂದಿನ ಹಂತವಾಗಿ ಶಿಕ್ಷಕರಾಗಿ ತಮ್ಮ ಅಧ್ಯಯನವನ್ನು ಮುಂದುವರಿಸಬಹುದು. ವಿದ್ಯಾರ್ಥಿಗಳು B.Ed, M.Ed ಮೂಲಕ ಶಿಕ್ಷಣ ಕ್ಷೇತ್ರದಲ್ಲಿ ಕರಿಯರ್ ಕೂಡ ನೀವು ಸ್ಥಾಪಿಸಿಕೊಳ್ಳಬಹುದು. PUC ವಾಣಿಜ್ಯದ ನಂತರ ಮಾರ್ಕೆಟಿಂಗ್, ಸೇಲ್ಸ್, ಬಿಸಿನೆಸ್ ಡೆವಲಪ್ಮೆಂಟ್, ಇ-ಕಾಮರ್ಸ್, ಡಿಜಿಟಲ್ ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ ನೇರವಾಗಿ ಕೆಲಸದ ಅವಕಾಶಗಳು ನಿಮಗೆ ಕಂಡುಬರುತ್ತದೆ. PUC ವಾಣಿಜ್ಯ ಕ್ಷೇತ್ರವು ವಿದ್ಯಾರ್ಥಿಗಳಿಗೆ ಅನೇಕ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸುತ್ತದೆ. ವಿದ್ಯಾರ್ಥಿಗಳು ತಮ್ಮ ಆಸಕ್ತಿಗೆ ಮತ್ತು ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗುವಂತೆ ತಕ್ಕ ಹುದ್ದೆಯನ್ನು ಆಯ್ಕೆ ಮಾಡಿಕೊಳ್ಳುವುದು ಅತ್ಯಂತ ಮುಖ್ಯವಾಗಿದೆ. ವಿದ್ಯಾರ್ಥಿಗಳು ಸಮಯ ಕಳೆಯದೆ ತಯಾರಿ ಆರಂಭಿಸಿ ವಾಣಿಜ್ಯ ಕ್ಷೇತ್ರದಲ್ಲಿ ಉತ್ತಮ ಭವಿಷ್ಯವನ್ನು ನಿರ್ಮಿಸಿಕೊಳ್ಳಿ. ವಾಣಿಜ್ಯ ವಿದ್ಯಾರ್ಥಿಗಳಿಗೆ ಇರುವ ವೃತ್ತಿ ಆಯ್ಕೆಗಳ ಬಗ್ಗೆ ಕೆಲವು ವಿಷಯಗಳನ್ನು ನಿಮ್ಮಲ್ಲಿ ಹಂಚಿಕೊಳ್ಳಲು ಅವಕಾಶ ಕಲ್ಪಿಸಿದ ಆಕಾಶವಾಣಿ ಭದ್ರಾವತಿ ಹಾಗೂ PS ಆಡಳಿತ ಮಂಡಳಿ ಮತ್ತು PUC ಪ್ರಾಚಾರ್ಯರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು ಹಾಗೂ ಆಕಾಶವಾಣಿ ಎಲ್ಲಾ ಕೇಳುಗರಿಗೆ ನನ್ನ ನಮಸ್ಕಾರಗಳು. PUC ನಂತರ ವಾಣಿಜ್ಯ ವಿದ್ಯಾರ್ಥಿಗಳಿಗೆ ವೃತ್ತಿ ಆಯ್ಕೆಗಳು ಈ ಕುರಿತು ಇದುವರೆಗೂ ಮಾಹಿತಿಯನ್ನು ನೀಡಿದವರು PS ಸಮೂಹ ಸಂಸ್ಥೆಯ ವಾಣಿಜ್ಯ ವಿಭಾಗದ ಉಪನ್ಯಾಸಕರಾದ ಸುಪ್ರಿಯಾ ಕೆ ಅವರು. ಶಿವಮೊಗ್ಗದ PES ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು, ಲಭ್ಯವಿರುವ ಕೋರ್ಸ್ಗಳೆಂದರೆ CSE, ISE, ECE, ME, ಸಿವಿಲ್, EEE, AI ಅಂಡ್ ML, CSDS, CSD ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್. ಉತ್ತಮ ಶಿಕ್ಷಣ, ಅತ್ಯುತ್ತಮ ಕಲಿಕಾ ವಾತಾವರಣವಿರುವ PES ಸಂಸ್ಥೆ ಸೇರಲು 8296317763 ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ PES ಕ್ಯಾಂಪಸ್ಗೆ ಭೇಟಿ ನೀಡಬಹುದು. ಇದುವರೆಗೂ ವೃತ್ತಿ ಶಿಕ್ಷಣ ಮಾರ್ಗದರ್ಶನ, ವಿವಿಧ ಕೋರ್ಸ್ಗಳಿಗೆ ಪ್ರವೇಶ ಮತ್ತು ಉದ್ಯೋಗ ಅವಕಾಶಗಳ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು PES ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ. ಆತ್ಮೀಯ ಕೇಳಿದರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಲಭ್ಯ ಇದೆ. ಈ ಕಾರ್ಯಕ್ರಮದ ನಿರ್ಮಾಣ SL ರಮೇಶ್ ಪ್ರಸಾದ್, ನಿರ್ವಹಣೆ SR ಭಟ್. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.